ಎಲ್ರಿಗೂ ನಮಸ್ತೆ. ನಾವು ಮಧೂರು ಕ್ಷೇತ್ರದಲ್ಲಿ ಇರುವುದು ಈಗ. ಇಲ್ಲಿ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಪ್ಲಂಬಿಂಗಿನ ಕೆಲಸವನ್ನು ಮಾಡ್ತಿದ್ದೇವೆ. ಅದು ಸೇವಾತ್ಮಕ ಮನೋಭಾವದಿಂದ ಮಾಡ್ತಾ ಇರೋದು. ಇದು ಕಾಸರಗೋಡು ವಲಯದ ಎಲ್ಲ ಪ್ಲಂಬರ್ಸ್ ಹಾಗೂ ಎಲೆಕ್ಟ್ರಿಷಿಯನ್ಗಳು ಇದರಲ್ಲಿದ್ದಾರೆ. ಇಲ್ಲಿ ಮಧೂರು ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಂಜಿತ್ ನಾಯ್ಕ ಅವರು ಇಲ್ಲಿ ಮಧೂರಿನ ವಲಯದವರೇ, ಮಧೂರು ಕಾರ್ಯಕರ್ತರೆ. ಆದರೂ ಅವರು ಇಷ್ಟು ಜಾಗವನ್ನು ಅವರು ಸೇವಾತ್ಮಕವಾಗಿ ಬಿಟ್ಟುಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅದೇ ರೀತಿ ಅವರ ಮಿಷನರಿಗಳೆಲ್ಲ ಇಲ್ಲೇ ಇದೆ. ಅದು ವರ್ಕಿಂಗಿಗೆ ಬೇಕಾಗಿ JCB ಹಾಗೂ ಇಟ್ಯಾಚ್ ಬಾಕಿ ಗಾಡಿಗಳೆಲ್ಲ ಅವರದೇ ಓಡ್ತಾ ಇರೋದು. ನಮಗೆ ಒಳ್ಳೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನೀರಿನ ವ್ಯವಸ್ಥೆ ಕೂಡ ಅವರೇ, ಕುಡಿಯೋ ನೀರಿಗೆ ಅವರೇ ಅವರ ಮನೆ ಅಕ್ಕಪಕ್ಕದಲ್ಲಿರುವಂತಹ ಬಾವಿಯನ್ನು ನಮಗೆ ತಯಾರು ಮಾಡಿಕೊಟ್ಟಿದ್ದಾರೆ. ಅವರೇ ಶುಚಿತ್ವವಾಗಿ ಇಟ್ಟು ಅದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಮೋಟಾರ್ಗಳನ್ನು ಕೂಡ ನಮಗೆ ಮುಟ್ಟಿಸಿದ್ದಾರೆ. ದೇವರ ಸೇವೆಯನ್ನು ಮಾಡಲಿಕ್ಕೆ ಬೇಕಾಗಿ ಇಷ್ಟು ಮಂದಿ ನಾವು ಸೇರಿದ್ದೇವೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ, ಹುಲಿತಡ್ಕ. ನಾನು ಅದರ ಚೇರ್ಮನ್ ಆಗಿದ್ದೇನೆ. ಕನ್ವೀನರ್ ಆಗಿ ರವಿಗಟ್ಟಿ ಅವರಿದ್ದಾರೆ, ಮಾಯಿಪಾಡಿಯವರು. ಅವರು ಇಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಾರೆ ಕೆಲಸ ಮಾಡಿಕೊಂಡು. ಹಾಗೆ ಎಲ್ಲ ಕಾರ್ಯಕರ್ತರು ಕೂಡ ನಿರಂತರವಾಗಿ ದುಡಿತಿದ್ದಾರೆ, ರಾತ್ರಿ ಹಗಲಲ್ಲದೆ. ಈಗ ದಿನ ಈಗಾಗಲೇ ಹತ್ತಿರ ಬರ್ತಾ ಇದೆ. ನಮ್ಮ ಕೆಲಸದ ಒಂದು ನಿರ್ದೇಶನವನ್ನು ಪ್ರಕಾಶ್ ಹಾಗೂ ಜಗನ್ನಾಥ ನಾಯ್ಕ ಅವರು, ಸಂಜಿತ್ ಮಧೂರ್ ಅವರು ಕೂಡ ಈಗ ನಿರ್ದೇಶನವನ್ನು ಕೊಡ್ತಾರೆ. ಹರಿರಾಯ್ ಕಾಮತ್ ಅವರ ಮಗ ಮಂಜುನಾಥ್ ಕಾಮತ್ ಎಲ್ಲ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅದು ಜೀರ್ಣೋದ್ಧಾರದ್ದಾಗಲಿ ಬ್ರಹ್ಮಕಲಶದಾಗಲಿ ಇಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರ ಸ್ವಂತ HP ಪೆಟ್ರೋಲ್ ಪಂಪಿನ ನೆಲದ ಅಡಿಯಲ್ಲಿ ಕನ್ಸಿಲ್ಡ್ ಆಗಿರುವಂಥ ಟ್ಯಾಂಕರು. ಅದು ಸಾಧಾರಣ ಒಂದು 25 ಸಾವಿರ ಲೀಟರ್ನಷ್ಟು ನೀರು ಇದರಲ್ಲಿ ಸ್ಟೋರೇಜ್ ಆಗ್ತದೆ. ಯಾಕೆಂದರೆ ಅನ್ನದ ತೆಲಿಯನ್ನು ಇದರಲ್ಲಿ ಶೇಖರಿಸಿ ಇದರಿಂದ ನಾವು ಶಿಫ್ಟ್ ಮಾಡುವ ವಿಷಯದಲ್ಲಿ ಇರೋದು. ಯಾಕೆಂದರೆ ಇಲ್ಲಿ ದುರ್ವಾಸನೆ ಬರೋದಕ್ಕೆ ಈ ಪ್ಲಂಬಿಂಗಿನ ಸ್ವಲ್ಪ ಇದು ಡೈರೆಕ್ಷನ್ ಕೊಟ್ಟವರು ಈ ಥರ ಮಾಡಬೇಕಂತ ಹೇಳಿ ನಮ್ಮ ಹತ್ರ ನಿರ್ದೇಶನ ಮಾಡಿದರು. ಅದಕ್ಕೆ ನಾವು ಈ ಕೆಲಸವನ್ನು ನಾವು ಮುಂದುವರಿಸಿದ್ದೇವೆ. ಅದು ಸ್ವಲ್ಪ ಹಾರ್ಡಾಗಿದೆ. ಇನ್ನೂ ಕೂಡ ಅದು ನೀರಿದ್ದ ಕಾರಣ ಟ್ಯಾಂಕರನ್ನು ರಿಮೂವ್ ಮಾಡಿ ರಿಟರ್ನ್ ಮಣ್ಣು ತೆಗೆದು ಮುಚ್ಚುವಂಥ ಕೆಲಸ ಇನ್ನೂ ಸಾಗಲಿಕ್ಕಿದೆ. ಅದನ್ನು ಇನ್ನು ಮುಂದೆ 2 ದಿನದೊಳಗೆ ನಾವು ಮಾಡಿ ಮುಗಿಸ್ತೇವೆ. ಅಲ್ಲಿ ಅನ್ನಛತ್ರದಲ್ಲೇ ಇನ್ನೊಂದು ಟ್ಯಾಂಕರ್ ಇದೆ. ಅದರಲ್ಲಿ ಒಂದು 15,000 ಲೀಟರ್ನಷ್ಟು ತೆಲಿಯನ್ನು ಶೇಖರ ಮಾಡ್ಬೋದು. ಅಲ್ಲಿಂದ ಕೂಡ ರಿಮೂವ್ ಮಾಡುವಂಥ ಟ್ಯಾಂಕರಲ್ಲಿ ರಿಮೂವ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದು ಈಗಾಗಲೇ ಕನ್ಸಿಲ್ಡ್ ಆಗಿ ಹೋಗಿದೆ. ಅದರ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ. ಅದು ನಾಳೆಯಿಂದ ನಾವು ಶುರು ಮಾಡಿ ಅದನ್ನು ಸಹ ಮುಗಿಸ್ತೇವೆ. ಪರಿಚಯ ಗಣೇಶ್ ಭಂಡಾರಿ, ಮಾಯಿಪಾಡಿ, ನಡಮನೆ.
ಇದು ನಾನು ಮೊದಲು ಈ ಫುಡ್ ಕಮಿಟಿಯ ಸಮಿತಿಯಲ್ಲಿದ್ದೇನೆ. ಮತ್ತು ನಾವು ಈಗ ಒಂದು 4-5 ತಿಂಗಳ ಈಚೆ ಇಲ್ಲೇ ಇದ್ದೇವೆ. ಅಂದರೆ ನಮಗೆ ಮೂಡಪ್ಪ ಸೇವೆಗೆ ಬೇಕಾಗಿ ಗದ್ದೆ ಭತ್ತದ ಕೃಷಿ ಮಾಡಿ ಅದನ್ನು ಈಗ ಕೊಯ್ದು ಅಕ್ಕಿ ಮಾಡಿ ತಗೊಂಡು ಬಂದು ಇಟ್ಟಿದ್ದೇವೆ. ಇನ್ನು ನಾಳ್ದು 19 ತಾರೀಕಿಗೆ ಅದನ್ನು ಮುಡಿಗಟ್ಟಿ ಮೂಡಪ್ಪ ಸೇವೆಗೆ ಅಂತೇಳಿ ಮಾಡಲಿಕ್ಕೆ ಉಂಟು. ಅದನ್ನು ಹೊಲದರ್ಗದಿಂದ ಮೆರವಣಿಗೆ ಮುಖಾಂತರ ತೆಕ್ಕೊಂಡು ಬರಲಿಕ್ಕೆ ಉಂಟು. ಮತ್ತು ಇಲ್ಲಿ ಫುಡ್ ಕಮಿಟಿನಲ್ಲಿ ಈಗ ನಾನು ಒಂದು 10-15 ದಿವಸದಿಂದ ಇಲ್ಲೇ ಇದ್ದೇನೆ. ಅಂದರೆ ನಮಗೆ ಈ ಪಾಕಶಾಲೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದ ಕಾರಣ ಇಲ್ಲಿ ಅವರು ಅಶೋಕ್ ಅಂತ ಇಲ್ಲಿ ಮೇಸ್ತ್ರಿ ಇದ್ದಾರೆ, ಅವರು ಇದರ ಕೆಲಸ ಮಾಡ್ತಿದ್ದಾರೆ. ಹೊಲೆ ಉಂಟು ಇದರಲ್ಲಿ. ಹೊಲ ಅಂತ ಹೇಳಿದ್ರೆ 1-1.5 ಕ್ವಿಂಟಲ್ ಅಕ್ಕಿ ಬೇಯುವಂಥ ಕೊಪ್ಪರಿಗೆ. ಅದು ಈಗ ಮಂಜೇಶ್ವರದಲ್ಲಿ ಮತ್ತು ಕರ್ನಾಟಕದಲ್ಲಿ ನಾವು ಬೇರೆ ಬೇರೆ ದೇವಸ್ಥಾನದಲ್ಲೆಲ್ಲ ಹೋಗಿ ಮಾತಾಡಿದ್ದಾರೆ. ಮತ್ತು ರಾಮಲಕ್ಷ್ಮಣ, ಲವಕುಶ ಅಂತ ಇಲ್ಲಿ ದೊಡ್ಡ ದೊಡ್ಡ ಕೊಪ್ಪರಿಗೆ, ಅಂದರೆ 1-1.5 ಕ್ವಿಂಟಲ್ ಬೇಯುವಂಥ ಕೊಪ್ಪರಿಗೆ. ಮತ್ತು ಅದರಲ್ಲಿ ಒಂದು 3-4 ಸಲ ಮಾಡಲಿಕ್ಕೆ ಇರ್ಬೋದು. ಇನ್ನೂ ಕೆಲಸ ಆಗಲಿಕ್ಕೆ ಬಾಕಿ ಉಂಟು. ಇನ್ನು ಪಾತ್ರ ತೊಳೆಯೋದು, ಅದಕ್ಕೆ ಹೊಂಡ ಎಲ್ಲ ಇನ್ನೂ ಮಾಡಬೇಕಷ್ಟೇ. ಈ ಎಲ್ಲ ಅರ್ಜೆಂಟ್ ಆದ ಕಾರಣ ಸ್ವಲ್ಪ ಪೆಂಡಿಂಗ್ ಆಗಿದೆ. ಇನ್ನೊಂದು 5-6 ದಿವಸದಲ್ಲಿ ಎಲ್ಲ ಕಂಪ್ಲೀಟ್ ಇಲ್ಲಿ ನಮ್ಮ ಫುಡ್ ಕಮಿಟಿಯ ಎಲ್ಲ ಕೆಲಸ ಕಂಪ್ಲೀಟ್ ಮುಗಿಯುವುದಂತೇಳಿ ನಮ್ಮ ಒಂದು ಅಭಿಪ್ರಾಯ. ಒಂದು ಫಸ್ಟು 26ನೇ ತಾರೀಕಿನಂದು ನಾವು ಒಂದು 30-35 ಸಾವಿರ ಜನಕ್ಕೆ ಅಡುಗೆ ಮಾಡಲಿಕ್ಕೆ ಅಂತೇಳಿ ತೀರ್ಮಾನಿಸಿದ್ದೇವೆ. ಮತ್ತು ಡೈಲಿ ಒಂದು 50,000 ಮತ್ತು ಅದಕ್ಕಿಂತ ಮೇಲೆ 1 ಲಕ್ಷದವರೆಗೆ, 1.5 ಲಕ್ಷ 2 ಲಕ್ಷದವರೆಗೆ ಫುಡ್ಡು ಮಾಡುವ ಅಂತ ಹೇಳಿ ಇದು ಮಾಡಿದ್ದಾರೆ. ಇದರ ಜವಾಬ್ದಾರಿ ವಹಿಸಿದವರು ನರಸಿಂಹ ಭಟ್ರು ಅಂತೇಳಿ. ಅವರು ಕುಂಬಳೆಯಲ್ಲಿ ಬ್ರಹ್ಮೋತ್ಸವದಲ್ಲಿ ಅಡುಗೆ ಮಾಡಿದ್ದು ಸಹ ಅವರೇ, ಇಲ್ಲಿ ಸಹ ಅವರೇ. ಹಾಗೆ ನಮ್ಮ ಫುಡ್ ಕಮಿಟಿನಲ್ಲಿ ಮೇನ್ ಜನರಿದ್ದಾರೆ. ಒಂದು 8-10 ಜನ ನಾವು ಕಂಟಿನ್ಯೂ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ಆ ಮಹಾಗಣಪತಿ ದೇವರ ಅನುಗ್ರಹದಿಂದ ಒಳ್ಳೆ ಚೆಂದವಾಗಿ ಬಂದವರಿಗೆಲ್ಲ ಒಳ್ಳೆ ಅನ್ನದಾನ ಅವರಿಗೆ ಕೊಡುವಂಥ ಭಾಗ್ಯವನ್ನು ಆ ದೇವರು ಕರುಣಿಸಲಿ. ಮಹಾಗಣಪತಿ ದೇವರು ಸಂಪೂರ್ಣ ಇದಕ್ಕೆ ಭಕ್ತರಿಗೆ ಒಳ್ಳೆ ಅವಕಾಶ ಕೊಟ್ಟು ಅವರನ್ನು ಕಾಪಾಡಲಿ ಅಂತ. ഇപ്പോൾ എൻ്റെ പേര് ചന്ദ്രൻ എന്ന് പറഞ്ഞിട്ട് നമ്മൾ മുള്ളേര കേസരി വക്ക സംഘം ജയനഗര ടീമായിട്ടാണ് വന്നിട്ടുള്ളത്. അവരവരുടെ വണ്ടിയിൽ മറ്റു വാഹനങ്ങളിലായിട്ട് വന്നിട്ടുണ്ട്.
നമ്മൾ സ്വയം സേവകരായിട്ട് വരുമ്പോൾ സ്വയം അതിൻ്റെ ചിലവ് വഹിച്ചുകൊണ്ടാണ് ഇവിടെ എത്തിയിട്ടുള്ളത്. അപ്പോൾ ഈ ഒരു ദിവസത്തെ സേവനം ചെയ്യാമെന്നാണ് നമ്മുടെ കർത്തവ്യം. ഇപ്പം നമ്മൾ മധൂർ ക്ഷേത്രത്തിൻ്റെ നവീകരണ പ്രവർത്തനങ്ങൾ വർഷങ്ങളായി ഇവിടെ നടന്നുവരുന്നു. അപ്പോൾ അവസാന ഘട്ടത്തിലെത്തിയിരിക്കുന്നു. അപ്പോൾ അതിൻ്റെ ഭാഗമാവാൻ നമ്മൾ മുള്ളേരിയയിൽ നിന്ന് ജയനഗര കേസരി വക്ക സംഘം കുറച്ച് പേര് ഇവിടെ എത്തിയിട്ടുണ്ട്. 10-25 പേര്. നമ്മളിവിടെ ഒരു ദിവസം ഒരു സേവനം ചെയ്യാമെന്ന് വെച്ചാൽ അത് മഹാഭാഗ്യമാണ്. തീർച്ചയായും നമുക്ക് മഹാഗണപതിയുടെ മുമ്പിൽ ഒരു ദിവസം കരസേവ ചെയ്യാമെന്ന് വെച്ചാൽ ഓരോരുത്തർക്കും അഭിമാനമാണ്. അതുപോലെ തന്നെ ഇനി നടക്കുന്ന ബ്രഹ്മകലശോത്സവവും അതുപോലെ മൂടപ്പ സേവയും ഓരോ ഭക്തജനങ്ങളും സ്വയം സേവകരായി നല്ലതുപോലെ നടത്തണമെന്ന് ഈ സദാവസരത്തിൽ അഭ്യർത്ഥിക്കുന്നു. സേവനം ചെയ്യുന്ന വെച്ചാൽ നമ്മളിവിടെ എത്തിയിട്ട് പറഞ്ഞു പുഴയുടെ സൈഡിലുള്ള ക്ലീൻ ചെയ്യണം. അതുപോലെ പുഴയിലുള്ള മരങ്ങൾ വേസ്റ്റുകളെല്ലാം ക്ലീൻ ചെയ്യണം. തീർച്ചയായും നമ്മൾ സന്തോഷത്തോടെ അത് ഭംഗിയായിട്ട് നിർവഹിച്ചു കൊണ്ടിരിക്കുന്നു ഇവിടെ. ನಮಸ್ತೆ, ನಾನು ಸುರೇಶ್ ಯಾದವ್, ಜಯನಗರ ಮುಳ್ಳೇರಿಯ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರ ತನಕ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಸಂದರ್ಭದಲ್ಲಿ ನಾವು ಕರಸೇವೆಗೋಸ್ಕರ ಶ್ರೀ ಸನ್ನಿಧಿಗೆ ಬಂದು ಕರಸೇವೆಯನ್ನು ಮಾಡ್ತಾ ಇದ್ದೇವೆ. ಕೇಸರಿ ಯುವಕ ಸಂಘ ಜಯನಗರ ನಮ್ಮ ವತಿಯಿಂದ ನಾವು 25-30 ಮಂದಿ ಬಂದು ಇಲ್ಲಿ ಕರಸೇವೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಇಂತಹ ಕರಸೇವೆಯಲ್ಲಿ ಬಂದು ಪಾಲ್ಗೊಂಡು ಶ್ರೀ ಮದನಂತೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದುಕೊಂಡು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯನ್ನು ಎಲ್ಲರೂ ಸೇರಿ ನಮ್ಮೂರಿನ ಪ್ರಸಿದ್ಧವಾದಂತಹ ಕ್ಷೇತ್ರವಾದಂತಹ ಮದನಂತೇಶ್ವರನ ಈ ಕ್ಷೇತ್ರವನ್ನು ಒಳ್ಳೆಯ ರೀತಿಯಲ್ಲಿ ಬೆಳಗಿಸಿ ಶ್ರೀ ಮದನಂತೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು.